ಬಂದಿದ್ರು, ಕೆಲವರು ಭೇಟಿ ಕೂಡ ಆಗಿದ್ದಾರೆ. ಈಗ ಅವರ ಸ್ನೇಹಿತರು ಕೂಡ ಅವ್ರನ್ನ ಭೇಟಿಗೆ ಚಡಪಡಿಸ್ತಾ ಇದ್ದಾರಂತೆ. ಸೆಂಟ್ರಲ್ ಜೈಲ್ ಪಂಜರದಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ನಟ ದರ್ಶನ್ ಭೇಟಿಗೆ ಹರ್ಷ ಅವರ ಆಗಮನವಾಗಿದೆ. ಕಾಟೇರನನ್ನ ಭೇಟಿ ಮಾಡಿದ್ದಾರೆ ಮೂವರು ಸ್ನೇಹಿತರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಣ್ಣು ತುಂಬಿದ ಬ್ಯಾಗ್ ಜೊತೆ ಒಳಗಡೆ ಹೋಗಿದ್ದಾರಂತೆ ಸ್ನೇಹಿತರು. ನಿನ್ನೆ ದರ್ಶನ್ರನ್ನ ಭೇಟಿ ಮಾಡಿ ಬಂದಿದ್ರು ಕುಟುಂಬಸ್ಥರು. ಇವತ್ತು ಅವರು ಸ್ನೇಹಿತರ ಸರದಿ. ದೃಶ್ಯ ಗಮನಿಸ್ತಾ ಇದ್ವಿ. ಮೂವರು ಸ್ನೇಹಿತರು ನಟ ದರ್ಶನ್ ಅವರ ಭೇಟಿಗೆ ಆಗಮಿಸಿರೋದು. ಹಣ್ಣು ತೆಗೆದುಕೊಂಡು ಹೋಗ್ತಾ ಇರೋದು ಒಳಗಡೆ. ಹಣ್ಣು ಕೊಟ್ಟು ಮಾತನಾಡಿಸುವ ಪ್ರಯತ್ನ. ಸಹಜವಾಗಿ ಯಾರೇ ಭೇಟಿಗೆ ಹೋದ್ರೂ ಕೂಡ ಮೊನ್ನೆ ನೋಡಿ ಅವರು ಕಾರ್ ಡ್ರೈವರ್ ಮನೆಯಿಂದ ಊಟ ತಿಂಡಿ ಮತ್ತೆ ಬೇಕರಿ ಐಟಮ್ಸ್ ಎಲ್ಲ ತಂದಿದ್ರು. ಬಟ್ ಅದು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಜೈಲಧಿಕಾರಿಗಳು. ಅದನ್ನ ವಾಪಸ್ ಕಳಿಸಿದ್ರು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಪಂಜರದಲ್ಲಿ ಕಾಟೇರ. ಜೈಲ್ನಲ್ಲಿ ದರ್ಶನ್ ಇದ್ರೂ ಕೂಡ ನೋಡ್ಬೇಕು ಅಂತ ಅಭಿಮಾನಿಗಳ ಕಾತರ ಹೆಚ್ಚಾಗ್ತಾ ಇದೆ. ದಾಸನನ್ನ ನೋಡೋದಕ್ಕೆ ದಾವಣಗೆರೆಯಿಂದ ಒಬ್ರು ಯುವತಿ ಬಂದಿದ್ದಾರಂತೆ. ಜೈಲ್ನ ಚೆಕ್ ಪೋಸ್ಟ್ ಬಳಿ ಕಾದು ನಿಂತಿದ್ದಾರೆ ಯುವತಿಯರು. ಅವ್ರನ್ನ ಭೇಟಿ ಆಗ್ಲೇಬೇಕು ಅಂತ ಚೆಕ್ ಪೋಸ್ಟ್ ಬಳಿ ಪೊಲೀಸರಿಗೆ ಯುವತಿಯರು ಮನವಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಅವಕಾಶ ಮಾಡಿಕೊಡಿ, ನಾವು ಅವರ ಅಭಿಮಾನಿಗಳು ಅಂತ ಕೇಳ್ಕೊಂಡಿದ್ದಾರೆ. ಭೇಟಿಗೆ ಅವಕಾಶ ಇಲ್ಲದ ಹಿನ್ನೆಲೆ ಅಭಿಮಾನಿಗಳು ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಬಹಳ ಆತ್ಮೀಯರು ಅಂದ್ರೆ ಈ ಕುಟುಂಬಸ್ಥರು ಅವರ ಸ್ನೇಹಿತರು ಯಾರೋ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾತ್ರ, ಅದು ಕೂಡ ಈ ಟೈಮಿಂಗು ಪರ್ಮಿಷನ್ ತೆಗೆದುಕೊಂಡೇ ಬರಬೇಕು ಅವ್ರನ್ನ ಭೇಟಿ ಆಗಬೇಕು ಅಂತ ಅಂದ್ರೆ. ಸೊ ಈ ರೀತಿ ಫ್ಯಾನ್ಸ್ ಬಂದ್ರು ಯಾರೋ ಬಂದ್ರು ಅವ್ರನ್ನ ಭೇಟಿ ಆಗಬೇಕಂದ್ರೂ ಕೂಡ ಅಲ್ಲಿ ಅವಕಾಶ ಇರಲ್ಲ. ಹಾಗಾಗಿ ಯುವತಿಯರು ಬಂದಿದ್ರು ದಾವಣಗೆರೆಯಿಂದ, ಅವಕಾಶ ಮಾಡಿಕೊಟ್ಟಿಲ್ಲ. ಅವಕಾಶ ಇಲ್ಲಮ್ಮ, ಹೋಗ್ಬೇಕು ಇಲ್ಲಿಂದ ವಾಪಸ್ ಅಂದ್ರು. ಹಾಗಾಗಿ ಅಲ್ಲಿಂದ ವಾಪಸ್ ಹಾಕಿದ್ದಾರೆ ಯುವತಿಯರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಹಳ ಜನ ಅವ್ರು ಯಾವಾಗ ಪರಪ್ಪನ ಅಗ್ರಹಾರ ಜೈಲು ಪಾಲಾದ್ರು ಅಲ್ಲಿಂದಲೂ ಕೂಡ ಅಭಿಮಾನಿಗಳು ಬೇರೆ ಬೇರೆ ಊರಿನಿಂದ ಬರೋದು, ಅವ್ರನ್ನ ಭೇಟಿ ಆಗ್ಲೇಬೇಕು ಅಂತ ಕೇಳ್ಕೊಳ್ಳೋದು, ಈ ರೀತಿ ಪ್ರಯತ್ನಗಳು ಆಗ್ತಾ ಇರುತ್ತೆ. ಬಟ್ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ, ಅವಕಾಶವೂ ಇರೋದಿಲ್ಲ. ದರ್ಶನ್ ನೋಡಕ್ಕಂತಾನೆ ದಾವಣಗೆರೆಯಿಂದ ನಿಮ್ಮ ಮನೆಗೆ ಬಂದಿದ್ದ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸ್ಪೀಕರ್ ಭೇಟಿ ಮಾಡಿದ್ದಾರೆ ಶಾಸಕ ಬಸನಗೌಡ ದದ್ದಲ್. ವಿಧಾನಸಭೆ ಕಚೇರಿಯಲ್ಲಿ ಶಾಸಕ ದದ್ದಲ್ ಮಾತುಕತೆ ನಡೆಸಿರುವ ದೃಶ್ಯ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಸ್ಪೀಕರ್ ಭೇಟಿಯಾಗಿದ್ದಾರೆ. ಖಾದರ್ ಜೊತೆ ಸಿಎಂ ಸಿದ್ದರಾಮಯ್ಯ ದದ್ದಲ್ ಪೊನ್ನಣ್ಣ ಚರ್ಚೆ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸ್ಪೀಕರ್ ಕಚೇರಿಯಲ್ಲಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ. ಸ್ಪೀಕರ್ ಭೇಟಿ ಮಾಡಿದ್ದಾರೆ ಶಾಸಕ ದದ್ದಲ್. ದದ್ದಲ್ ಅವ್ರಿಗಂತೂ ತುಂಬಾನೇ ಭಯ ಕಾಡ್ತಾ ಇದೆ. ಯಾವ ಕ್ಷಣಕ್ಕಾದ್ರೂ ಇಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದುಕೊಳ್ಳಬಹುದು. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಟೆನ್ಷನ್ ನಲ್ಲಿ ಇದ್ರು. ಹೇಗಾದ್ರೂ ಮಾಡಿ ಅವ್ರನ್ನ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳೆಲ್ಲ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ವಿಜಯ್, ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ? ಶ್ರುತಿ, ವಿಧಾನಸಭೆಯ ಕಲಾಪದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧಪಟ್ಟಂತೆ ಜೋರು ಗಲಾಟೆ ಆಗಿರುವಂತದ್ದು, ಗದ್ದಲ ಉಂಟಾಗಿರುವುದು. ಸದನ ಕಲಾಪಕ್ಕೆ ನಿಯಂತ್ರಣಕ್ಕೆ ಬರದೆ ಸದನ ಕಲಾಪ ಮುಂದೂಡಿದ್ರು. ಇದರ ಬೆನ್ನಲ್ಲೇ ಕೂಡ ಇದರ ಪ್ರಮುಖ ಕೇಂದ್ರ ಬಿಂದು ಆದಂತಹ ಬಸನಗೌಡ ದದ್ದಲ್ ಅವರು ಶಾಸಕರು ಮತ್ತು ನಿಗಮದ ಅಧ್ಯಕ್ಷರು ಕೂಡ ಆಗಿರುವಂತದ್ದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅವರು ವಿಧಾನ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಕಲಾಪದ ಪಾಲ್ಗೊಂಡಿಲ್ಲ, ಹೊರಗಡೆ ಲಾಂಜ್ ಅಲ್ಲಿ ಇದು ಮೊಗಸರಿಲ್ಲ. ಅದಾದ ಬಳಿಕ ಸ್ಪೀಕರ್ ಕಚೇರಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಜೊತೆ ಸ್ಪೀಕರ್ ಕಚೇರಿಯಲ್ಲಿ ಸುಮಾರು 15 ನಿಮಿಷಗಳ ಕಾಲ 10ರಿಂದ 15 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು, ಸಮಾಲೋಚನೆ ನಡೆಸಿದ್ರು. ಅಂದ್ರೆ ಒಂದ್ ಕಡೆ ಪ್ರತಿಪಕ್ಷಗಳ ಆರೋಪದ ಬೆನ್ನಲ್ಲೇ ಕೂಡ ಮತ್ತೊಂದ್ ಕಡೆ ದದ್ದಲ್ ಅವರು ಹೊರಗಡೆ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಇಡಿ ಸಂಬಂಧಪಟ್ಟಂತೆ ಒಂದಷ್ಟು ಏನಾದ್ರು ಕೂಡ ಆತಂಕ ಇದೆಯಾ ಅನ್ನುವಂಥದ್ದು ಕೂಡ ಕಂಡುಬರ್ತಾ ಇದೆ. ಯಾಕಂದ್ರೆ ಅವರು ಕಲಾಪದಲ್ಲಿ ಕೂಡ ಪಾಲ್ಗೊಂಡಿಲ್ಲ. ಜೊತೆಗೆ ಮುಂದಿನ ನಡೆಗಳ ಸಂಬಂಧಪಟ್ಟಂತೆ ಮುಂದಿನ ಹೆಜ್ಜೆಗಳ ಸಂಬಂಧಪಟ್ಟಂತೆ ಸ್ಪೀಕರ್ ಕಚೇರಿಯಲ್ಲಿ ಸುದೀರ್ಘ ಚರ್ಚೆ ನಡೆಸಿರುವುದು ಒಂದಷ್ಟು ಕುತೂಹಲ ಜೊತೆಗೆ ಸಾಕಷ್ಟು ಪ್ರಾಮುಖ್ಯ ಪಡೆದುಕೊಂಡಿರುವಂತದ್ದು. ಶ್ರುತಿ, ಫೈನ್ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಶಾಸಕ ದದ್ದಲ್ ಸ್ಪೀಕರ್ ಅವರ ಕಚೇರಿಯಲ್ಲಿ ಸ್ಪೀಕರ್ ಅವರನ್ನ ಭೇಟಿ ಲಭ್ಯವಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಲ್ಲಿ ನಟ ದರ್ಶನ್. ಕೊಲೆ ಕೇಸ್ನಲ್ಲಿ ಸಿಕ್ಕ ಸಾಕ್ಷ್ಯಗಳು ಏನೇನು ಗೊತ್ತಾ? ಇಲ್ಲಿ ತನಕ ಪೊಲೀಸರು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಬೇರೆ ಪ್ರಕರಣಗಳನ್ನು ಗಮನಿಸಿದ್ರೆ ಅತಿ ಹೆಚ್ಚು ಸಾಕ್ಷ್ಯ ಸಂಗ್ರಹ ಮಾಡಿರುವಂತಹ ಪ್ರಕರಣ ಇದು ಅಂತ ಉಲ್ಲೇಖ ಆಗಿದೆ. ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಗಳಲ್ಲಿ ಹೆಚ್ಚು ಸಾಕ್ಷ್ಯ ಸಿಕ್ಕಿತ್ತು. ಅದೆಲ್ಲವನ್ನ ಮೀರಿ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೆಚ್ಚೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರಂತೆ. ಹಾಗಾಗಿ ಈ ರೆಕಾರ್ಡ್ ಬ್ರೇಕ್ ಅಂತೀವಲ್ಲ, ಕೊಲೆ ಕೇಸ್ನಲ್ಲೂ ಕೂಡ ಆ ರೀತಿ ಸಾಕ್ಷ್ಯಗಳನ್ನ ಕಲೆ ಹಾಕೋದ್ರಲ್ಲಿ
ಈ ಹಿಂದೆ ಹಲವು ಹತ್ಯೆ ಪ್ರಕರಣಗಳನ್ನ ಉದಾಹರಣೆಯಾಗಿ ತೆಗೆದುಕೊಂಡಾಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಲಭ್ಯ ಆಗಿರುವಂತಹ ಸಾಕ್ಷಿಗಳೇ ಹೆಚ್ಚು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಆದಿಯಾಗಿ 17 ಆರೋಪಿಗಳು ಆಲ್ರೆಡಿ ಜೈಲು ವಾಸ ಅನುಭವಿಸುತ್ತಿದ್ದಾರೆ. ಈ ಕಡೆ ಪೊಲೀಸರು ತನಿಖೆ ಅಷ್ಟಕ್ಕೆ ಬಿಟ್ಟಿದ್ದಾರಾ? ಖಂಡಿತ ಇಲ್ಲ. ಇನ್ನಷ್ಟು ತನಿಖೆನ ಚುರುಕುಗೊಳಿಸುವ ಮೂಲಕ ಹೆಚ್ಚೆಚ್ಚು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಹಾಗಾಗಿ ಈ ಹಿಂದೆ ನಡೆದಿರುವ ಹಲವು ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರಲ್ಲ, ಅದೆಲ್ಲವನ್ನ ಮೀರಿ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಸಾಕ್ಷ್ಯಗಳ ಸಂಗ್ರಹ ಮಾಡಿದ್ದಾರಂತೆ ಪೊಲೀಸರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕೇಸ್, 17 ಮಂದಿ ಲಾಕ್, 180 ಸಾಕ್ಷ್ಯ ಲಭ್ಯ. ಅತಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಿರುವ ಕೇಸ್ ಇದೆ. ರೇಣುಕಾಸ್ವಾಮಿಯನ್ನ ಭರ್ಭರವಾಗಿ ಕೊಲೆಗೈದು ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆದರೆ ತನಿಖೆ ಮುಂದುವರೆಸಿರುವ ಪೊಲೀಸರು ಈವರೆಗೆ ಅತಿ ಹೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಇಡೀ ದೇಶದಲ್ಲಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಿರುವ ಕೇಸ್ ಇದಾಗಿದೆ. ರೇಣುಕಾಸ್ವಾಮಿ ಕೊಲೆ ಆಗಿದ್ದೇಕೆ, ಎಲ್ಲಿ, ಮರ್ಡರ್ ಮಾಡಿದ್ಯಾರು, ಅದಕ್ಕೆ ಸಾಕ್ಷಿಯಾದ ಹಲವು ಸಾಕ್ಷಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಮುನ್ನ ನಿತೀಶ್ ಕತಾರ, ಶೀನಾ ಭೋರಾ, ಆರುಷಿ ತಲ್ವಾರ್, ಜೆಸಿಕಾ ಲಾಲ್, ಪ್ರಿಯದರ್ಶಿನಿ ಮಟ್ಟು ಹಾಗೂ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಲಾಗಿತ್ತು. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲೂ ಅತಿ ಹೆಚ್ಚು ಸಾಕ್ಷ್ಯ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 180ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. 33 ಸಿಸಿಟಿವಿಗಳಿಗೆ ಸಂಬಂಧಿಸಿದ ಡಿವಿಆರ್ ಸಂಗ್ರಹಿಸಲಾಗಿದೆ. 10ಕ್ಕೂ ಹೆಚ್ಚು ಐ ವಿಟ್ನೆಸ್ಗಳನ್ನ ಸಂಗ್ರಹ ಮಾಡಲಾಗಿದೆ. 100 ಪುಟಗಳ ಕಾಲ್ ಡೇಟಾವನ್ನು ಕಲೆಕ್ಟ್ ಮಾಡಲಾಗಿದೆ. ಹೀಗಾಗಿ ದೇಶದ ಸೆನ್ಸೇಷನಲ್ ಮರ್ಡರ್ ಸಾಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸೇರುವ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಜೈಲಲ್ಲಿದ್ದರೂ ಪೊಲೀಸರು ಈಗಲೂ ಕೂಡ ಸಾಕ್ಷ್ಯಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಈ ಕೇಸ್ ಸಂಬಂಧ ಇನ್ನು ಏನೇನ್ ಸಾಕ್ಷಿಗಳು ಸಿಗಲಿದೆಯೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಈಗ ತಾನೇ ನಾವು ಗಮನಿಸ್ತಾ ಇದ್ವಿ, ಈ ಹಿಂದೆ ಹಲವು ಹತ್ಯೆ ಪ್ರಕರಣಗಳನ್ನ ಗಮನಿಸಿದಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೆಚ್ಚೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ. ರೆಕಾರ್ಡ್ ಬ್ರೇಕ್ ಅಂತೀವಲ್ಲ, ಆ ರೀತಿ ಆಗಿದೆ ಈ ಪ್ರಕರಣ ಅಂತ. ಸೊ ಏನ್ ಡೀಟೇಲ್ಸ್ ಕೊಡ್ತೀರಿ? ಒಂದ್ ಕಡೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಇದ್ರೂ ಕೂಡ ಈ ತನಿಖೆ ಚುರುಕಾಗ್ತಾ ಇದೆ. ದಿನೇ ದಿನೇ ತನಿಖೆಯ ತೀವ್ರತೆ ಹೆಚ್ಚಾಗ್ತಾ ಇರೋದ್ರಿಂದ, ಪ್ರಕರಣದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಯಾವ ರೀತಿ ಮಾರಕ ಆಗಬಹುದು ದರ್ಶನ್ ಅವ್ರಿಗೆ ಅಂತ? ಶ್ರುತಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಇವತ್ತಿಗೆ ಜೈಲು ಸೇರಿ 26 ದಿನಗಳಾಗಿರುವಂಥದ್ದು. ಈ ಒಂದು 26 ದಿನವೂ ಕೂಡ ದರ್ಶನ್ಗೆ ಪ್ರತಿದಿನವೂ ಒಂದಲ್ಲ ಒಂದು ರೀತಿಯ ಟೆನ್ಷನ್ ಅಂತೂ ಜೈಲಿನಲ್ಲಿ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದ ಆರೋಪಿಗಳನ್ನ ಒಂದಷ್ಟು ಜನರನ್ನ ಇಲ್ಲಿಂದ ತುಮಕೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಅದಾದ ಬಳಿಕ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಏನು ಎವಿಡೆನ್ಸ್ ಆಗಿ ಒಂದಷ್ಟು CCTVಗಳನ್ನ ಏನು ಕಲೆ ಹಾಕಿದ್ರು, ಆ CCTV ದೃಶ್ಯಾವಳಿಗಳು ಏನು ನಿನ್ನೆ ಸಿಕ್ಕಿತ್ತು ಅಂತೇಳಿ ಮಾಹಿತಿ ಸಿಕ್ಕಿದ ಬಳಿಕ ನಿನ್ನೆ ದರ್ಶನ್ ಮನೆಯವರು ಕೂಡ ಆಗಮಿಸಿ ಸುದೀರ್ಘವಾಗಿ ಜೈಲಲ್ಲಿ ನಿನ್ನೆ ದರ್ಶನ್ ಜೊತೆ ಚರ್ಚೆ ಮಾಡಿದ್ರು. ಪತ್ರಿ ವಿಜಯಲಕ್ಷ್ಮಿ ಸೇರಿದಂತೆ ಅವರ ಸಹೋದರ ದಿನಕರ್ ಇರುವಂಥದ್ದು, ಜೊತೆಗೆ ಅವರ ಮನೆಯವರು ಅಂತಂದ್ರೆ ಅವರ ದಿನಕರ್ ಅವರ ಪತ್ನಿಯು ಕೂಡ ನಿನ್ನೆ ಆಗಮಿಸಿದ್ರು. ಅವರೆಲ್ಲರೂ ನಿನ್ನೆ ಸುದೀರ್ಘವಾಗಿ ಜೈಲಲ್ಲಿ ದರ್ಶನ್ ಜೊತೆ ಚರ್ಚೆ ಮಾಡಿದ್ರು. ಈಗ ಈ ಒಂದು ಪ್ರಕರಣದಲ್ಲಿ ಅವರ ಮನೆಯವರು ಏನೇ ಚರ್ಚೆ ಮಾಡಿದ್ರು ಸಹ ವಕೀಲನ ಮೂಲಕ ದರ್ಶನ್ ಒಂದಷ್ಟು ವಿಚಾರಗಳ ಬಗ್ಗೆ ಈ ಒಂದು ಪ್ರಕರಣದಲ್ಲಿ ಚರ್ಚೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಏನು CCTV ದೃಶ್ಯದ ಸಾಕ್ಷ್ಯಗಳೇನಿರುತ್ತೆ ಅದು ಪ್ರಮುಖವಾದ ಪ್ರಕರಣ ಅಂತಂದ್ರೆ ಸಾಕ್ಷಿಯಾಗಿ ಹೊರಹೊಮ್ಮೋದ್ರಿಂದ ದರ್ಶನ್ ಮುಂದಿನ ದಿನಗಳಲ್ಲಿ ಈ ಒಂದು ಕಾನೂನು ಹೋರಾಟ, ಜೊತೆಗೆ ಈಗಾಗಲೇ ಇದರಲ್ಲಿ ಏನಾದರೂ CCTVಯಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳಲ್ಲಿ ಅದೇ ನೇರವಾಗಿ ದರ್ಶನ್ ಭಾಗಿಯಾಗಿರೋದು, ಜೊತೆಗೆ ರೇಣುಕಾಸ್ವಾಮಿ ಮೇಲೆ ಆ ಒಂದು ಮಾರಣಾಂತಿಕ ಹಲ್ಲೆಯನ್ನು ಏನು ಮಾಡಲಾಗಿತ್ತು ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ದರ್ಶನ್ ಈ ಒಂದು ಹೋರಾಟದ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಮಾಡೋದಕ್ಕೆ ಇವತ್ತು ಸಂಜೆಯ ವೇಳೆಗೆ ದರ್ಶನ್ ಪರ ವಕೀಲರು ಕೂಡ ಜೈಲಿಗೆ ಭೇಟಿಗೆ ಬರುವ ಸಾಧ್ಯತೆ ಇದೆ. ಈಗಾಗಲೇ ಜೈಲಿನಲ್ಲೂ ಕೂಡ ನಿನ್ನೆ ಕುಟುಂಬಸ್ಥರ ಜೊತೆ ಇದೇ ವಿಚಾರವಾಗಿ ದರ್ಶನ್ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದ್ದು, ಜೈಲಿನಲ್ಲಿ ಇದ್ರೂ ಸಹ ದರ್ಶನ್ಗೆ
ಪ್ರತಿದಿನವೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತಂದ್ರೆ ಮನೆಯವರು ಬಂದು ಏನೇ ಸಾಂತ್ವನ ಹೇಳಿದ್ರು ಅವ್ರ ಜೊತೆಯಲ್ಲೇ ಇದ್ರು, ಪ್ರತಿದಿನವೂ ಬರುವಂತೆ ಆದ್ರೂ ಸಹ ಇವತ್ತು ಕೂಡ ಏನು ಸ್ನೇಹಿತರು ಬಂದಿದ್ರು, ಇಷ್ಟೆಲ್ಲ ಇದ್ರೂ ಸಹ ಈ ಒಂದು ಪ್ರಕರಣದಲ್ಲಿ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ, ಜೊತೆಗೆ ಈಗಾಗಲೇ ಪರಪ್ಪನಗ್ರಹಾರ ಜೈಲಿನ ವಿಶೇಷ ಭದ್ರತೆಯ ಕ್ವಾರಂಟೈನ್ ನಲ್ಲಿ ಇರುವ ಹಿನ್ನೆಲೆಯಲ್ಲಿ 4 ಗೋಡೆಯ ಮಧ್ಯೆ ಈ ಒಂದು ಕಾನೂನು ಹೋರಾಟದ ಚಿಂತೆಯೇ ದರ್ಶನ್ಗೆ ಹೆಚ್ಚಾಗಿರುವ